ಗೆಳೆಯರೆಲ್ಲರಿಗೂ ನಮಸ್ಕಾರ. SISಗೆ ಸ್ವಾಗತ. ಈ ವಿಡಿಯೋದಲ್ಲಿ ಭಾರತದ ಸಂವಿಧಾನದಲ್ಲಿರುವಂತಹ ವಿಧಿಗಳು ಅಂದರೆ ಆರ್ಟಿಕಲ್ಗಳು ಹಾಗೂ ಭಾರತದ ಸಂವಿಧಾನದಲ್ಲಿರುವಂತಹ ಭಾಗಗಳು, ದ ಟೋಟಲ್ ಪಾರ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹಾಗೂ ಸಂವಿಧಾನದಲ್ಲಿರುವಂತಹ ಅನುಸೂಚಿಗಳು, ದಿ ಶೆಡ್ಯೂಲ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ತಿಳಿದುಕೊಳ್ಳೋಣ. ಸ್ಪರ್ಧಾಮಿತ್ರರೇ, ನಮ್ಮ ಭಾರತದ ಸಂವಿಧಾನವನ್ನು ವಿವಿಧ ದೇಶಗಳಿಂದ ಈ ದೇಶದಲ್ಲಿರುವ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮಗೆ ಹೊಂದಿಕೆಯಾಗುವಂತಹ ಅಥವಾ ನಮ್ಮ ಸಾರ್ವಜನಿಕ ಜೀವನಕ್ಕೆ ಅಥವಾ ಸಮಾಜಕ್ಕೆ ಒಳಿತಾಗುವಂತಹ ಹೊಂದಾಣಿಕೆಯಾಗುವಂತಹ ಕಾನೂನುಗಳನ್ನು ಎರವಲು ಪಡೆದುಕೊಂಡು ನಮ್ಮ ಸಂವಿಧಾನವನ್ನು ಲಿಖಿತ ರೂಪದಲ್ಲಿ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂವಿಧಾನವನ್ನು 395 ವಿಧಿಗಳಿಂದ ಮಾಡಲಾಗಿದೆ, ಅಥವಾ ಅದು 395 ಆರ್ಟಿಕಲ್ಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ. ಸಂವಿಧಾನವನ್ನು ಹಂತ ಹಂತವಾಗಿ ಅಥವಾ ನಾವು ಅಧ್ಯಯನ ಮಾಡಲು ಅನುಕೂಲವಾಗುವಂತೆ ಮಾಡಲು ವಿವಿಧ ಭಾಗಗಳನ್ನಾಗಿಯೂ ಸಹ ನಾವು ವಿಂಗಡಿಸಿಕೊಂಡಿದ್ದೇವೆ. ಈ ವಿವಿಧ ಭಾಗಗಳಲ್ಲಿ ನಾವು ಒಟ್ಟು 22 ಭಾಗಗಳನ್ನಾಗಿ ಸಂವಿಧಾನವನ್ನು ಮಾಡಿಕೊಂಡಿದ್ದೇವೆ. ಪ್ರಸ್ತುತ ಈ 22 ಭಾಗಗಳಲ್ಲಿ ಸಂವಿಧಾನವನ್ನು ಅಥವಾ ಸಂವಿಧಾನದಲ್ಲಿರುವಂತಹ ಆರ್ಟಿಕಲ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. ಈ ಆರ್ಟಿಕಲ್ಗಳ ಅಥವಾ ವಿಧಿಗಳ ಆಧಾರದ ಮೇಲೆಯೇ ಸಂವಿಧಾನವನ್ನು 22 ಭಾಗಗಳಾಗಿ ಮಾಡಿಕೊಂಡಿದ್ದೇವೆ. ಹಾಗೂ ಈ 22 ಭಾಗಗಳನ್ನು ವಿವಿಧ ರೀತಿಯ ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಹಾಗೂ ಕಾನೂನಿನ ಪರಿಪಾಲನೆಗೆ ಬೇಕಾದ ಅನುಕೂಲವಾಗುವಂತೆ, ಕಾನೂನಿನನ್ನು ನಾವು ನಮ್ಮ ಪ್ರತಿನಿತ್ಯದ ಆಗುಹೋಗುಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಯಾವ ರೀತಿಯಲ್ಲಿ ಮಾಡಿಕೊಳ್ಳಬೇಕೋ ಆ ರೀತಿಯಾಗಿ ಸಂವಿಧಾನವನ್ನು ನಾವು ತಯಾರು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಭಾಗ 1 ಒಕ್ಕೂಟ ಮತ್ತು ಅದರ ರಾಜ್ಯ, ದಿ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರೀಸ್. ಈ ಭಾಗ 1ರಲ್ಲಿ ನಾವು ಒಟ್ಟು 4 ಆರ್ಟಿಕಲ್ಗಳನ್ನು ಅಂದರೆ ವಿಧಿಗಳನ್ನು ನೋಡಬಹುದಾಗಿದೆ. ಆರ್ಟಿಕಲ್ 1ರಿಂದ 4ರವರೆಗೆ ಭಾರತದ ಒಕ್ಕೂಟ ಮತ್ತು ಅದರ ರಾಜ್ಯಗಳ ಪ್ರದೇಶಗಳ ಮಾಹಿತಿಯನ್ನು ನೀಡುವಂತಹ ಭಾಗವಾಗಿದೆ. ಅಂದರೆ ನಮ್ಮ ದೇಶವು ಬ್ರಿಟಿಷರು ಭಾರತದ ಆಡಳಿತವನ್ನು ನಮ್ಮ ಕೈಗೆ ಒಪ್ಪಿಸಿದಾಗ, ಅಂದರೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶವು ವಿವಿಧ ರಾಜರುಗಳ ಆಡಳಿತದಲ್ಲಿ ರಾಜವಂಶಸ್ಥರು ಆಡಳಿತವನ್ನು ಮಾಡುತ್ತಿದ್ದರು. ಅದು ವಿವಿಧ ಚಿಕ್ಕ ಚಿಕ್ಕ ಪ್ರದೇಶಗಳಾಗಿ ಹಂಚಿ ಹೋಗಿತ್ತು. ಅದನ್ನು ಒಂದು ಒಕ್ಕೂಟವಾಗಿ ಮಾರ್ಪಡಿಸಿ ಆ ಒಕ್ಕೂಟವನ್ನು ಯಾವ ರೀತಿಯಲ್ಲಿ ನಿರ್ವಹಿಸಬೇಕು ಎಂಬುದನ್ನು ತೋರ್ಪಡಿಸಲು ಅಥವಾ ಅದಕ್ಕೆ ಬೇಕಾದಂತಹ ಒಂದು ರೂಪುರೇಷೆಯನ್ನು ನೀಡಲು ನಮ್ಮ ಸಂವಿಧಾನದ ಭಾಗ 1 ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಆರ್ಟಿಕಲ್ 1ರಿಂದ 4ರವರೆಗೆ ಆ ಸಂವಿಧಾನದ ಅಡಿಯಲ್ಲಿ ಭಾರತದ ದೇಶವು ಒಂದು ಒಕ್ಕೂಟ ವ್ಯವಸ್ಥೆ ಎಂಬುದನ್ನು ತೋರ್ಪಡಿಸಲು ನಾವು ಮಾಡಿಕೊಂಡಿರುವ ಒಂದು ಕಾನೂನಾಗಿದೆ. ಹೀಗೆ ಆರ್ಟಿಕಲ್ 1ರಿಂದ 4ರವರೆಗೆ ಏನೇನು ಬರುತ್ತೆ ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ವಿವರಣೆಯಾಗಿ ನಾವು ಚರ್ಚಿಸೋಣ. ಈಗ ಪ್ರೆಸೆಂಟ್ ಯಾವ ಭಾಗದಲ್ಲಿ ಎಷ್ಟು ಆರ್ಟಿಕಲ್ಗಳಿವೆ ಮತ್ತು ಆ ಭಾಗದ ಉದ್ದೇಶವೇನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮುಂದೆ ಭಾಗ 2ರಲ್ಲಿ ಪೌರತ್ವ, ಸಿಟಿಜನ್ಶಿಪ್ ಆಫ್ ಇಂಡಿಯಾ, ಭಾರತದ ಪ್ರಜೆಗೆ, ಭಾರತದಲ್ಲಿ ಹುಟ್ಟಿದ ಪ್ರಜೆಗೆ ಸಿಗುವಂತಹ ಪೌರತ್ವ ಅಥವಾ ಬೇರೆ ದೇಶಗಳಿಂದ ಬರುವಂದು ಭಾರತದಲ್ಲಿ ನೆಲೆಸಿದ ನಂತರ ಅವರಿಗೆ ಸಿಗುವಂತಹ ಪೌರತ್ವ, ಸಿಟಿಜನ್ಶಿಪ್ಗಳು
ಹೀಗೆ ಅನೇಕ ರೀತಿಯಾದಂಥ ಪೌರತ್ವ ಕಾಯ್ದೆಗಳು ಅಥವಾ ಪೌರತ್ವ ಕಾನೂನುಗಳು ನಮ್ಮ ಭಾರತ ದೇಶದಲ್ಲಿದ್ದು, ಆ ಕಾನೂನುಗಳನ್ನು ಅನುಗುಣವಾಗಿ ಆರ್ಟಿಕಲ್ 5ರಿಂದ 11ರವರೆಗೆ, ಅಂದರೆ ವಿಧಿ 5ರಿಂದ 11ರವರೆಗೆ ನಮ್ಮ ಭಾರತದ ಸಂವಿಧಾನವು ಪೌರತ್ವದ ಬಗ್ಗೆ, ಸಿಟಿಸನ್ಶಿಪ್ ಬಗ್ಗೆ ವಿವರಿಸುವಂತಹ ಒಂದು ಆರ್ಟಿಕಲ್ಗಳಾಗಿವೆ ಹಾಗೂ ಆ ಭಾಗವಾಗಿದೆ. ನಾವು ಭಾಗ 1ರಲ್ಲಿ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ನೋಡಿದ್ದೆವು. ಭಾಗ 2ರಲ್ಲಿ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಲು ಅಥವಾ ಭಾರತದಲ್ಲಿರುವ ಪ್ರಜೆಗೆ ಯಾವ ರೀತಿಯಲ್ಲಿ ಆತನು ನಾಗರಿಕನು ಎಂದು ದೊರೆಯುತ್ತದೆ ಎಂಬುದನ್ನು ತಿಳಿಸಿಕೊಡುವ ಒಂದು ಭಾಗವಾಗಿದೆ. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಎಂದು ನಾವು ಅನೇಕ ಸಂದರ್ಭಗಳಲ್ಲಿ ಮೂಲಭೂತ ಹಕ್ಕಿನ ಬಗ್ಗೆ ಮಾತನಾಡುತ್ತೇವೆ ಅಥವಾ ಭಾಷಣಗಳನ್ನು ಕೇಳುತ್ತೇವೆ. ಹಾಗೂ ಆ ಮೂಲಭೂತ ಹಕ್ಕುಗಳನ್ನು ನಮಗೆ ಯಾವ ರೀತಿ ಪಡೆದುಕೊಂಡಿದ್ದೇವೆ ಎಂಬುದರ ಬಗ್ಗೆ ಅನೇಕ ಅಧ್ಯಯನಗಳನ್ನು ಅಥವಾ ಅನೇಕ ಸಂದರ್ಭಗಳಲ್ಲಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ಆರ್ಟಿಕಲ್ಗಳನ್ನು ನೋಡಿರುತ್ತೇವೆ. ಹಾಗೆಯೇ ಈಗ ಭಾರತದಲ್ಲಿ ಒಬ್ಬ ಪ್ರಜೆಗೆ ಮೂಲಭೂತ ಹಕ್ಕುಗಳನ್ನು ನಿರ್ದಿಷ್ಟಪಡಿಸುವ ಭಾಗ ಸಂವಿಧಾನದಲ್ಲಿ ಭಾಗ 3 ಆಗಿರುತ್ತದೆ. ಈ ಭಾಗದಲ್ಲಿ ಆರ್ಟಿಕಲ್ 12ರಿಂದ 35ರವರೆಗೆ ನಾವು ನೋಡಬಹುದಾಗಿದೆ. ಈ ಆರ್ಟಿಕಲ್ 12ರಿಂದ 35ರವರೆಗೆ ನಾವು ಭಾರತದ ಸಂವಿಧಾನದಲ್ಲಿರುವ ಭಾರತೀಯ ಪ್ರಜೆಗೆ ದೊರಕುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡಲು ಹಾಗೂ ಅದಕ್ಕಿರುವ ಕಾನೂನು ಬಗ್ಗೆ ತಿಳಿದುಕೊಳ್ಳಲು ಅವಕಾಶವಾಗಿದೆ. ಭಾಗ 4ರಲ್ಲಿ ರಾಜ್ಯದ ನೀತಿಯ ನಿರ್ದೇಶನ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನಮಗೆ ಅಧ್ಯಯನ ಮಾಡುವ ಈ ಸ್ಪರ್ಧಾ ಮಿತ್ರರಿಗೆ ಹಾಗೂ ಅಥವಾ UPSC KPSC ಆಸ್ಪಿರೆಂಟ್ಸ್ಗಳಿಗೆ DPSP ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳಿ ತುಂಬ ಅಭ್ಯಾಸ. ಈ DPSPಯು ಭಾಗ 4ರಲ್ಲಿ ನಮಗೆ ಸಿಗುವಂತಹ ಒಂದು ಅಂಶವಾಗಿದೆ. ಭಾರತದ ಸಂವಿಧಾನದಲ್ಲಿ ಭಾಗ 4ರ DPSP ಅಥವಾ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ಅಧ್ಯಯನ ಮಾಡಲು ಅವಕಾಶ ದೊರೆತಿದ್ದು, ಇದು ಆರ್ಟಿಕಲ್ 36ರಿಂದ 51ರವರೆಗೆ ಈ 4ನೇ ಭಾಗದಲ್ಲಿ ನಾವು ಅಧ್ಯಯನ ಮಾಡಬಹುದಾಗಿದೆ. ಈ DPSPಯ ಆಧಾರದ ಮೇಲೆ, ಅಂದರೆ ಈ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಆಧಾರದ ಮೇಲೆಯೇ ಕೇಂದ್ರ ಸರ್ಕಾರವಾಗಲಿ ಅಥವಾ ವಿವಿಧ ರಾಜ್ಯಗಳ ರಾಜ್ಯ ಸರ್ಕಾರಗಳಾಗಲಿ ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಾಗಲಿ ರೂಪಿಸುವ ಕಾನೂನುಗಳು, ಯೋಜನೆಗಳು ಹಾಗೂ ಅಲ್ಲಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾರ್ವಜನಿಕ ಕಾರ್ಯಕ್ರಮಗಳು ಇಲ್ಲಿರುವ ಈ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಆಧಾರದ ಮೇಲೆಯೇ ರೂಪಿಸಬೇಕಾಗಿರುತ್ತದೆ. ಅದರ ವಿರುದ್ಧವಾಗಿ ಅಥವಾ ಅದಕ್ಕೆ ತದ್ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಕಾನೂನುಗಳನ್ನಾಗಲಿ, ಕಾರ್ಯಕ್ರಮಗಳನ್ನಾಗಲಿ, ಯೋಜನೆಗಳನ್ನಾಗಲಿ ರೂಪಿಸಲು ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಲಿ ಅವಕಾಶವಿರುವುದಿಲ್ಲ. ಸೊ ಭಾಗ 4ರಲ್ಲಿ ನಾವು ಆರ್ಟಿಕಲ್ 36ರಿಂದ 51ರವರೆಗೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ಅಧ್ಯಯನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಭಾಗ 5ರಲ್ಲಿ 5ಕ್ಕೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಭಾಗ ಬರುತ್ತೆ, ಭಾಗ 4A. ಭಾಗ 4Aದಲ್ಲಿ ಇದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಭಾಗ 4A 1972ರಲ್ಲಿ ನಮ್ಮ ಹಿಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ತಿದ್ದುಪಡಿಯನ್ನು ಮಾಡಿ 1972ರಲ್ಲಿ ಸಂವಿಧಾನಕ್ಕೆ ಭಾಗ 4A ಅನ್ನು ಆ್ಯಡ್ ಮಾಡಿ ಅಥವಾ ಸೇರಿಸಿ ಈ ಒಂದು ಭಾಗದಲ್ಲಿರುವಂತಹ ಕರ್ತವ್ಯವನ್ನು ಅಥವಾ ಆರ್ಟಿಕಲನ್ನು ಸೇರಿಸುತ್ತಾರೆ. ಈ ಭಾಗದಲ್ಲಿ ನಾವು ಮುಖ್ಯವಾಗಿ ಕಾಣಬಹುದೇನೆಂದರೆ ಮೂಲಭೂತ ಕರ್ತವ್ಯಗಳು. ಒಬ್ಬ ಭಾರತದ ಪ್ರಜೆಗೆ ಮೂಲಭೂತ ಕರ್ತವ್ಯಗಳು ಏನೇನು ಇರಬೇಕು ಎಂಬುದನ್ನು ತಿಳಿಸಿಕೊಡುವ ಭಾಗವು ಇದಾಗಿರುತ್ತದೆ. ಮುಂದಿನ ಭಾಗ 5 ಒಕ್ಕೂಟ ಅಥವಾ ಯೂನಿಯನ್ ಅಂದರೆ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡಲಿರುವಂತಹ ಭಾಗ 5. ಈ ಭಾಗದಲ್ಲಿ ನಮಗೆ
ಆರ್ಟಿಕಲ್ 52ರಿಂದ 151ರವರೆಗೆ ನಾವು ಅಧ್ಯಯನ ಮಾಡಬಹುದು. ಈ ಭಾಗದಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ಕರ್ತವ್ಯಗಳು ಹಾಗೂ ಕೇಂದ್ರ ಸರ್ಕಾರಕ್ಕಿರುವ ಅಧಿಕಾರಗಳ ಬಗ್ಗೆ ನಾವು ಅಧ್ಯಯನ ಮಾಡಲು ಸಹಾಯವಾಗುತ್ತದೆ ಹಾಗೂ ಅಧ್ಯಯನ ಮಾಡಲು ನಮಗಿರುವಂತಹ ಒಂದು ಬಹುಮುಖ್ಯವಾದ ಭಾಗವಾಗಿ ಇದನ್ನು ನಾವು ನೋಡಬಹುದು. ಭಾಗ 6ರಲ್ಲಿ ರಾಜ್ಯಗಳು. ಈ ಭಾಗದಲ್ಲಿ ರಾಜ್ಯಗಳ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕಿರುವ ಅಧಿಕಾರ, ರಾಜ್ಯ ಸರ್ಕಾರಕ್ಕಿರುವ ಕರ್ತವ್ಯ ಹಾಗೂ ರಾಜ್ಯ ಸರ್ಕಾರವು ಕೈಗೊಳ್ಳಬಹುದಾದಂತಹ ಮುಖ್ಯ ಕಾರ್ಯಕ್ರಮಗಳನ್ನು ಹೇಗೆ ಅವರು ನಿರ್ವಹಿಸಬಹುದು ಎಂಬುದರ ಬಗ್ಗೆ ತಿಳಿಸಿಕೊಡುವ ಒಂದು ಭಾಗವಾಗಿದೆ. ಇದರಲ್ಲಿ ರಾಜ್ಯಪಾಲರ ನೇಮಕ, ಆ ರಾಜ್ಯಪಾಲರ ಕಾರ್ಯಾಚರಣೆಗಳು, ರಾಜ್ಯದಲ್ಲಿರುವಂತಹ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ಗಳ ಬಗ್ಗೆ, ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡಲು ಸಹಾಯವಾಗುತ್ತದೆ. ಹಾಗೆಯೇ ಭಾಗ 5ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ವಿವರಣೆ ದೊರೆಯುತ್ತದೆ. ಭಾಗ 6ರಲ್ಲಿ ನಮಗೆ ಹೈಕೋರ್ಟ್, ಬಿಕಾಸ್ ಭಾಗ 5 ಕೇಂದ್ರ ಸರ್ಕಾರಕ್ಕೆ ಬರುವುದರಿಂದ, ಅದು ಸರ್ವೋಚ್ಚ ನ್ಯಾಯಾಲಯ ಬರುವುದರಿಂದ ಅದು ಭಾಗ 5ರಲ್ಲಿ ನೋಡಬಹುದು. ಭಾಗ 6ರಲ್ಲಿ ನಾವು ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟಿನ ಬಗ್ಗೆ ವಿವರಣೆಯನ್ನು ಕಾಣಬಹುದು. ಹಾಗೆಯೇ ಜಿಲ್ಲಾ ನ್ಯಾಯಾಲಯಗಳ ಬಗ್ಗೆಯೂ ಸಹ ನಾವು ಭಾಗ 6ರಲ್ಲಿ ನೋಡಬಹುದು. ಅದು ರಾಜ್ಯ ಸರ್ಕಾರದ ಅಡಿಯಲ್ಲಿಯೇ ಬರುತ್ತದೆ. ಮುಂದಿನ ಭಾಗ 7. ಭಾಗ 7ರಲ್ಲಿ ಆರ್ಟಿಕಲ್ 238 ನೀಡಲಾಗಿತ್ತು ಮೂಲದಲ್ಲಿ, ಆದರೆ ಪ್ರಸ್ತುತ ಈ ಭಾಗವನ್ನು ರದ್ದುಪಡಿಸಲಾಗಿದೆ. ಕಾರಣ, ಭಾರತದಲ್ಲಿ ಮೊಟ್ಟ ಮೊದಲಿಗೆ ರಾಜ್ಯಗಳನ್ನು ಎ ವಿಭಾಗದ ರಾಜ್ಯಗಳು, ಬಿ ವಿಭಾಗದ ರಾಜ್ಯಗಳು ಎಂದು 2 ವಿಭಾಗಗಳನ್ನಾಗಿ ರಾಜ್ಯಗಳನ್ನು ಬೇರ್ಪಡಿಸಲಾಗಿತ್ತು ಅಥವಾ ಹೆಸರಿಸಲಾಗಿತ್ತು. ನಂತರ ಬಂದಂತಹ ಸರ್ಕಾರವು ಹಾಗೂ ಅಲ್ಲಿ ಬಂದ ಜವಾಹರ್ಲಾಲ್ ನೆಹರು ಕಮಿಟಿಯು ಸಹ ಎಲ್ಲರನ್ನೂ ಒಟ್ಟುಗೂಡಿಸಿ ಏಕ ರಾಜ್ಯಗಳನ್ನು ರೀತಿಯಲ್ಲಿ ತರಬೇಕೆಂಬ ಕಾರಣಕ್ಕೆ ಏಕೀಕರಣದ ಮೂಲಕ ಈಗ ಎಲ್ಲರೂ ಒಂದೇ ಶೆಡ್ಯೂಲ್ನಲ್ಲಿ ಬರ್ತೀವಿ. ಆದ್ದರಿಂದ ಈ ಶೆಡ್ಯೂಲನ್ನು ರದ್ದು ಮಾಡಲಾಗಿದೆ. ಪುನರ್ವಿಂಗಡಣೆ ಮಾಡುವಾಗ ಆದಂತಹ ಒಂದು ಬದಲಾವಣೆ ಅಥವಾ ತಿದ್ದುಪಡಿಯ ಮೂಲಕ ಈ ಒಂದು ಭಾಗವನ್ನು ರದ್ದು ಮಾಡಲಾಗಿದೆ. ಈಗ ಭಾಗ 8ರಲ್ಲಿ ಏನಿದೆ ಎಂದು ನೋಡುವುದಾದರೆ, ಭಾಗ 8ರಲ್ಲಿ ನಮಗೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಅಧ್ಯಯನ ಮಾಡಲು ಸಹಕಾರಿಯಾಗುತ್ತದೆ. ಈ ಆರ್ಟಿಕಲ್ 239ರಿಂದ 242ರವರೆಗೆ ವಿವರಣೆಯನ್ನು ಈ ಭಾಗದಲ್ಲಿ ನಾವು ನೋಡಬಹುದಾಗಿದೆ. ಇದು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರಿಸುವ ಒಂದು ಭಾಗವಾಗಿದ್ದು, ಈ ಭಾಗದಲ್ಲಿ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ವ್ಯವಸ್ಥೆ ಹೇಗಿರುತ್ತದೆ ಎಂಬುದನ್ನು, ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ವಿಧಾನಸಭೆಯನ್ನು ರಚಿಸಬೇಕಾ ಬೇಡವಾ ಎಂಬುದರ ಬಗ್ಗೆ ಮತ್ತು ಆ ವಿಧಾನಸಭೆಯನ್ನು ರಚಿಸಲು ಇರುವ ಮಾರ್ಗದರ್ಶನಗಳ ಬಗ್ಗೆ ವಿವರಿಸುವ ಒಂದು ಭಾಗವಾಗಿರುತ್ತದೆ. ಆದ್ದರಿಂದ ಇದು ಸಂಪೂರ್ಣವಾಗಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರಿಸುವ ಭಾಗವಾಗಿರುತ್ತದೆ. ಮುಂದಿನ ಭಾಗ 9. ಭಾಗ 9ರಲ್ಲಿ ಪಂಚಾಯಿತಿಗಳ ಬಗ್ಗೆ ವಿವರಿಸುವ ಒಂದು ಭಾಗವಾಗಿದೆ. ಈ ವಿಭಾಗದಲ್ಲಿ ಆರ್ಟಿಕಲ್ 243ರಿಂದ ಆರ್ಟಿಕಲ್ 243ವರೆಗೆ ನಾವು ಕಾಣಬಹುದು. ಭಾಗ 9ನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು, ಭಾಗ 9, ಭಾಗ 9A, ಭಾಗ 9Bಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಭಾಗ 9ರಲ್ಲಿ ನಾವು ಆರ್ಟಿಕಲ್ 243ರಿಂದ ಆರ್ಟಿಕಲ್ 243ಓಗಳವರೆಗೆ, ಅಂದರೆ ಆರ್ಟಿಕಲ್ 243, 43A, ಆರ್ಟಿಕಲ್ 243B, ಹೀಗೆ ABCDಯ ಅಕ್ಷರಗಳ ಮೂಲದಲ್ಲಿ ಆರ್ಟಿಕಲ್ 243ಓಗಳವರೆಗೆ ವಿವರಣೆಯನ್ನು ನಾವು ಈ ಭಾಗದಲ್ಲಿ ನೋಡಬಹುದು. ಈ ಭಾಗವು ಸಂಪೂರ್ಣವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ, ಒಂದು ರಾಜ್ಯದಲ್ಲಿ ಅಥವಾ ಒಂದು ಜಿಲ್ಲೆಯಲ್ಲಿ ಪಂಚಾಯಿತಿಗಳನ್ನು ರಚಿಸಲು ಆ ಪಂಚಾಯಿತಿಗಳ ರಚನೆಯ ರೂಪ ಯಾವ ರೀತಿಯಲ್ಲಿರಬೇಕು, ರಚನೆಯಾದ ನಂತರ ಆ ಪಂಚಾಯಿತಿಗೆ ಇರುವ
ಅಧಿಕಾರದ ವ್ಯಾಪ್ತಿ, ಅದರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಅಥವಾ ಅವರನ್ನು ತೆಗೆಯುವ ಕಾರ್ಯಕ್ರಮ ಹೇಗಿರಬೇಕು, ಹಾಗೂ ಆ ಪಂಚಾಯಿತಿಯ ಚುನಾವಣೆ ವ್ಯವಸ್ಥೆ, ಹೀಗೆ ಸಂಪೂರ್ಣವಾಗಿ ಪಂಚಾಯಿತಿ ವ್ಯವಸ್ಥೆಯ ಬಗ್ಗೆ ವಿವರಣೆಯನ್ನು ನೀಡುವ ಭಾಗ ಸಂವಿಧಾನದ ಭಾಗ 9 ಆಗಿರುತ್ತದೆ. ಹಾಗಾದರೆ ಭಾಗ 9 ಎ ಯಲ್ಲಿ ಏನಿದೆ? ಭಾಗ 9 ಎ ಯಲ್ಲಿ ನಗರ ಪಾಲಿಕೆ ಅಥವಾ ಮುನ್ಸಿಪಾಲಿಟಿಗಳ ಬಗ್ಗೆ ಅಧ್ಯಯನ ಮಾಡಲು ನಮಗೆ ಅವಕಾಶವಿದೆ. ಇದು ಆರ್ಟಿಕಲ್ 243 ಪಿ ಇಂದ ಆರ್ಟಿಕಲ್ 243 ZC ವರೆಗೆ ನಮಗೆ ಅಧ್ಯಯನ ಮಾಡಲು ಅವಕಾಶ ನೀಡಲಾಗಿದೆ. ಇಲ್ಲಿ ನಗರ ಪಾಲಿಕೆಗಳು ಅಥವಾ ಮಹಾನಗರ ಪಾಲಿಕೆಗಳ ಬಗ್ಗೆ ಅಧ್ಯಯನ ಮಾಡಬಹುದು. ಅದೇ ಹೇಗೆ ನಗರ ಪಾಲಿಕೆಗಳನ್ನು ರಚಿಸಲಾಗುತ್ತದೆ, ಅದರ ಕಾರ್ಯನಿರ್ವಹಣೆ ಹೇಗೆ, ನಗರ ಪಾಲಿಕೆಗೆ ನಡೆಸಲಾಗುವ ಚುನಾವಣೆಯ ವ್ಯವಸ್ಥೆ ಹೇಗಿರುತ್ತದೆ, ಹಾಗೂ ಆ ನಗರ ಪಾಲಿಕೆಯ ಅಧಿಕಾರ ಅವಧಿ ಎಷ್ಟು, ಇನ್ನು ನಗರ ಪಾಲಿಕೆಗೆ ಸಂಬಂಧಿಸಿದ ಎಲ್ಲ ವಿವರಣೆಗಳನ್ನು ನೀಡುವ ಭಾಗ ಇದಾಗಿರುತ್ತದೆ. ಆರ್ಟಿಕಲ್ 243 ಪಿ ಇಂದ ಆರಂಭಿಸಿ 243 Z ಆದ ನಂತರ ಪುನಃ ಆರ್ಟಿಕಲ್ 243 ZA, ಆರ್ಟಿಕಲ್ 243 ZB, ಈ ರೀತಿ ಆರಂಭಿಸಿ ಈ ಆರ್ಟಿಕಲ್ 243 ZC ವರೆಗೂ ನಾವು ಈ ಭಾಗದಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ನಂತರ ಬರುವಂಥದ್ದು ಭಾಗ 9B. ಈ ಭಾಗ 9B ಯಲ್ಲಿ ನಾವು ಆರ್ಟಿಕಲ್ 243 ZH ಇಂದ ಆರ್ಟಿಕಲ್ 243 ZT ವರೆಗೂ ಅಧ್ಯಯನ ಮಾಡಬಹುದು. ಈ ವಿಭಾಗದಲ್ಲಿ ನಮಗೆ ದೊರಕುವಂಥದ್ದು ಸಹಕಾರ ಸಂಘಗಳ ಬಗ್ಗೆ ನಾವು ಅಧ್ಯಯನ ಮಾಡಬಹುದು. ದಿ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಅಧ್ಯಯನ ಮಾಡಲು ಈ ಭಾಗದಲ್ಲಿ ಸಂಘಗಳ ಸ್ಥಾಪನೆ ಮತ್ತು ಆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕಾರ್ಯದರ್ಶಿಗಳ ಚುನಾವಣೆ ಅಥವಾ ಅಧ್ಯಕ್ಷರ ಆಯ್ಕೆ ಹೇಗೆ ನಡೆಯುತ್ತದೆ, ಆ ಸೊಸೈಟಿಯ ಕಾರ್ಯವ್ಯಾಪ್ತಿ ಹೇಗಿರುತ್ತದೆ ಎಂಬುದರ ಬಗ್ಗೆ ವಿವರಿಸುವ ಆರ್ಟಿಕಲ್ಗಳನ್ನು ಒಳಗೊಂಡಿರುವ ವಿಭಾಗವಾಗಿದೆ. ಈ ಭಾಗವನ್ನು ಇತ್ತೀಚೆಗೆ ಸೇರಿಸಲಾಗಿರುವುದು ಸಂವಿಧಾನದ 97ನೇ ತಿದ್ದುಪಡಿಯ ಮೂಲಕ ಈ ಭಾಗವನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಿಕೊಳ್ಳಲಾಗಿದೆ. ಮುಂದಿನ ಭಾಗ 10. ಭಾಗ 10ರಲ್ಲಿ ನಾವು ಆರ್ಟಿಕಲ್ 244ರಿಂದ ಆರ್ಟಿಕಲ್ 244 ಎ ವರೆಗೂ ಅಧ್ಯಯನ ಮಾಡಬಹುದು. ಈ ಭಾಗವು ವಿಶೇಷವಾಗಿ ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ವಿವರಣೆ ನೀಡುವ ಒಂದು ಭಾಗವಾಗಿದ್ದು, ಇದರಲ್ಲಿ ಬುಡಕಟ್ಟು ಸಮಾಜದ ಏಳಿಗೆಗೆ ನಾವು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಸಂವಿಧಾನದಲ್ಲಿ ಹಾಗೂ ಆ ಬುಡಕಟ್ಟು ಜನಾಂಗದ ಹಕ್ಕುಗಳನ್ನು ಪಡೆದುಕೊಳ್ಳಲು ಇರುವ ಬಹುಮುಖ್ಯ ವಿಭಾಗ ಅಥವಾ ಬಹುಮುಖ್ಯ ಆರ್ಟಿಕಲ್ ಎಂದು ನಾವು ಈ ಭಾಗವನ್ನು ಕರೆಯಬಹುದಾಗಿದೆ. ಮುಂದಿನ ಭಾಗ 11. ಭಾಗ 11ರಲ್ಲಿ ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ವಿವರಣೆಯನ್ನು ನೀಡಿರುತ್ತಾರೆ. ಇದರಲ್ಲಿ ನಾವು ಆರ್ಟಿಕಲ್ 245ರಿಂದ ಆರ್ಟಿಕಲ್ 263ರವರೆಗೆ ಅಧ್ಯಯನ ಮಾಡಬಹುದು. ಇದು ನಮಗೆ ಏನು ತಿಳಿಸ್ಕೊಡ್ತದೆ ಅಂದರೆ, ಈ ಭಾಗದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ಇರುವಂತಹ ಸಂಬಂಧಗಳನ್ನು ತಿಳಿಸಿಕೊಡುವ ಒಂದು ಭಾಗವಾಗಿದೆ. ಇಲ್ಲಿ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟುಗೂಡಿ ಹೊಂದಾಣಿಕೆಯಿಂದ ಯಾವ ವಿಷಯಗಳಿಗೆ ಕಾನೂನುಗಳನ್ನು ರೂಪಿಸಬಹುದು ಹಾಗೂ ಆ ಕಾನೂನುಗಳನ್ನು ಯಾವ ರೀತಿಯಲ್ಲಿ ತಮ್ಮ ರಾಜ್ಯಗಳಲ್ಲಿ ಅವರು ಅಳವಡಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ವಿವರಿಸುವ ಒಂದು ಭಾಗವಾಗಿರುತ್ತದೆ. ಮುಂದಿನ ಭಾಗ 12. ಭಾಗ 12ರಲ್ಲಿ ಹಣಕಾಸು, ಆಸ್ತಿ, ಒಪ್ಪಂದಗಳು ಮತ್ತು ದಾವೆಗಳ ಬಗ್ಗೆ ವಿವರಿಸುವ ಒಂದು ಭಾಗವಾಗಿದೆ. ಈ ಭಾಗದ ಆಧಾರದ ಮೇಲೆಯೇ ಪ್ರತಿ ವರ್ಷವೂ ಕೇಂದ್ರ ಸರ್ಕಾರದಲ್ಲಾಗಲಿ ಅಥವಾ ರಾಜ್ಯ ಸರ್ಕಾರದಲ್ಲಾಗಲಿ ಬಜೆಟ್ ಅನ್ನು ಮಂಡಿಸುವ ಅಥವಾ ಹಣಕಾಸು ಬಿಲ್ಲನ್ನು ಮಂಡಿಸುವ ಒಂದು ಕಾರ್ಯವನ್ನು ಮಾಡಲಾಗುತ್ತದೆ. ಈ ಭಾಗದಲ್ಲಿ ಆರ್ಟಿಕಲ್ 264ರಿಂದ
ಆರ್ಟಿಕಲ್ 300A ವರೆಗೆ ನಾವು ಅಧ್ಯಯನ ಮಾಡಬಹುದು. ಮುಖ್ಯವಾಗಿ ಈ ಭಾಗದಲ್ಲಿ ಹಣಕಾಸಿನ ಬಗ್ಗೆ, ಹಣಕಾಸು ಮತ್ತು ಸ್ವತ್ತು ಕರಾರುಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ತೆರಿಗೆಯನ್ನು ವಿಧಿಸುವುದು ಮತ್ತು ಹಣಕಾಸು ಆಯೋಗಗಳನ್ನು ರಚನೆ ಮಾಡುವುದು ಹಾಗೂ ತೆರಿಗೆ ವಂಚಿಸಿದವರಿಗೆ ಶಿಕ್ಷೆಯನ್ನು ನೀಡುವಂತಹ ಕಾನೂನುಗಳನ್ನು ಅಥವಾ ಆ ಶಿಕ್ಷೆಯನ್ನು ನೀಡಲಿರುವ ಮೂಲ ಆಧಾರವನ್ನು ಈ ಭಾಗದಲ್ಲಿ ನಾವು ಅಧ್ಯಯನ ಮಾಡಬಹುದಾಗಿದೆ. ಮುಂದಿನ ಭಾಗ 13. ಭಾಗ 13ರಲ್ಲಿ ಭಾರತದ ಭೂಪ್ರದೇಶದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಲು ನಮಗೆ ಸಹಾಯಕವಾಗಿರುತ್ತದೆ. ಇದರಲ್ಲಿ ಆರ್ಟಿಕಲ್ 301ರಿಂದ ಆರ್ಟಿಕಲ್ 307ರವರೆಗೆ ನಾವು ಅಧ್ಯಯನ ಮಾಡಬಹುದಾಗಿದ್ದು, ಭಾರತದ ವಾಣಿಜ್ಯ ವ್ಯವಹಾರಗಳು ಹಾಗೂ ವ್ಯಾಪಾರ ವ್ಯವಸ್ಥೆಯ ಕಾನೂನುಗಳ ಬಗ್ಗೆ ವಿವರಿಸುವ ಭಾಗವಾಗಿದ್ದು, ಈ ಭಾಗದಲ್ಲಿ ವ್ಯಾಪಾರ ವ್ಯವಹಾರಗಳ ಮೇಲೆ ರೂಪಿಸುವ ನಿಯಮಗಳು ಮತ್ತು ಆ ವ್ಯಾಪಾರ ವ್ಯವಹಾರಗಳಿಗೆ ಕೇಂದ್ರ ಸರ್ಕಾರದಿಂದಾಗಲಿ ಅಥವಾ ರಾಜ್ಯ ಸರ್ಕಾರದಿಂದಾಗಲಿ ಇರುವ ನಿರ್ಬಂಧಗಳ ಬಗ್ಗೆ ಹಾಗೂ ಸಂವಿಧಾನದ ಅಧಿಕಾರದ ಬಗ್ಗೆ ನಾವು ಈ ಭಾಗದಲ್ಲಿ ಚರ್ಚಿಸಬಹುದು ಅಥವಾ ಅಧ್ಯಯನ ಮಾಡಬಹುದು. ಮುಂದಿನ ಭಾಗ 14ರಲ್ಲಿ ಆರ್ಟಿಕಲ್ 308ರಿಂದ 323ರವರೆಗೆ ವಿವರಣೆಯನ್ನು ನೀಡಲಾಗಿದ್ದು, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿನ ಅಧೀನ ಸೇವೆಗಳ ಬಗ್ಗೆ ವಿವರಿಸುವ ಭಾಗವಾಗಿದೆ. ದ ಸರ್ವಿಸ್ ಅಂಡರ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಒಕ್ಕೂಟ ಮತ್ತು ರಾಜ್ಯಗಳ ಅಡಿಯಲ್ಲಿನ ಸೇವೆಗಳ ಬಗ್ಗೆ ವಿವರಿಸುವ ಒಂದು ಭಾಗವಾಗಿದ್ದು, ಉದಾಹರಣೆಗೆ ಅಖಿಲ ಭಾರತ ಸೇವೆಗಳು, ರಾಜ್ಯದ ಅಧೀನದಲ್ಲಿರುವ ಸೇವೆಗಳು, ಲೋಕಸೇವಾ ಆಯೋಗ, ಇದೆಲ್ಲ ನಮ್ಮ ಒಂದು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡುವಂತಹ ನಮ್ಮೆಲ್ಲರನ್ನು ಅಧ್ಯಯನ ಮಾಡುವ ಅಥವಾ ನಾವೆಲ್ಲರೂ ಇವರ ಅಂಡರಲ್ಲೇ ಬರ್ತೀವಿ. ಬಿಕಾಸ್ ನಾವು UPSC ಎಕ್ಸಾಮ್ ಬರೆದ್ರು ಈ ಭಾಗದ ಆಧಾರದ ಮೇಲೆ UPSC ಫಾರ್ಮೇಷನ್ ಆಗಿರುವುದು, ಈ ಭಾಗದ ಆಧಾರದ ಮೇಲೆ KPSC ಕೂಡ ಫಾರ್ಮೇಷನ್ ಆಗಿರುವುದು. ಸೊ ಈಗ ಕೇಂದ್ರ ಸರ್ಕಾರದಲ್ಲಿ UPSC ಮೂಲಕ ಆಯ್ಕೆಯಾದ IAS ಆಫೀಸರ್ಗಳು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಾರೆ. ಅದು ಹೇಗೆ ಸೇವೆ ಸಲ್ಲಿಸುತ್ತಾರೆ ಅಂದರೆ, ಈ ಭಾಗದಲ್ಲಿರುವ ಆರ್ಟಿಕಲ್ 308ರಿಂದ 323ರವರೆಗೆ ಇರುವ ಅಧಿಕಾರದ ಆಧಾರದ ಮೇಲೆಯೇ ಕೇಂದ್ರ ಸರ್ಕಾರವು ಆಯ್ಕೆ ಮಾಡಿದಂತಹ IAS ಅಧಿಕಾರಿಯು ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಾರೆ ಹಾಗೂ ಭಾರತದಾದ್ಯಂತ ಸೇವೆ ಸಲ್ಲಿಸುತ್ತಾರೆ. ಇದರ ಬಗ್ಗೆ ಅಧ್ಯಯನ ಮಾಡುವ ಒಂದು ಭಾಗವೇ ಭಾಗ 14. ಮುಂದಿನ ಭಾಗ 14A. ಈ ಭಾಗದಲ್ಲಿ ನ್ಯಾಯಮಂಡಳಿಗಳ ರಚನೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಈ ನ್ಯಾಯಮಂಡಳಿಗಳು ಸಾಧಾರಣವಾಗಿ ಕಾಮನ್ ನ್ಯಾಯಮಂಡಳಿಗಳಾಗಿರುವುದಿಲ್ಲ. ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳು ತಮಗೆ ಏನಾದರೂ ಕುಂದುಕೊರತೆ ಅಥವಾ ಸಮಸ್ಯೆಗಳು ಎದುರಾದಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಇರುವಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯಾಗಿದೆ, ಟ್ರಿಬ್ಯುನಲ್ ಆಗಿದೆ. ಇಲ್ಲಿ ಎಲ್ಲ ರೀತಿಯಾದಂಥ ಸೇವೆಯಲ್ಲಿರುವ ಅಧಿಕಾರಿಗಳು ಈ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ತಮ್ಮ ಅಹವಾಲುಗಳನ್ನು ನ್ಯಾಯಾಧಿಕರಣದ ಮೂಲಕ ದಾವೆ ಹಾಕಿ, ಅಂದರೆ ಕೇಸ್ ಹಾಕಿ ಪರಿಹಾರ ಕಂಡುಕೊಳ್ಳಬಹುದು. ಇದು ಅವರಿಗಿರುವಂತಹ ಒಂದು ವ್ಯವಸ್ಥೆಯಾಗಿದೆ. ಇದರ ಬಗ್ಗೆ ನಾವು ಭಾಗ 14A ಅಧ್ಯಯನ ಮಾಡಬಹುದು. ಇದರಲ್ಲಿರುವ ಆರ್ಟಿಕಲ್ 323A ಇಂದ 323B. ಮುಂದಿನ ಭಾಗ 15. ಭಾಗ 15ರಲ್ಲಿ ಆರ್ಟಿಕಲ್ 324ರಿಂದ ಆರ್ಟಿಕಲ್ 329A ವರೆಗೆ ವಿವರಣೆಯನ್ನು ನೀಡಲಾಗಿದ್ದು, ಈ ಭಾಗವು ಚುನಾವಣೆ ಬಗ್ಗೆ ವಿವರಿಸುತ್ತದೆ. ಚುನಾವಣೆ ವ್ಯವಸ್ಥೆ ಇತ್ತೀಚೆಗೆ ನಡೆದ ಕೇಂದ್ರ ಸರ್ಕಾರದ ಚುನಾವಣೆಯಾಗಿರಲಿ ಅಥವಾ ರಾಜ್ಯದ ಚುನಾವಣೆಯಾಗಿರಲಿ, ಎಲ್ಲ ಚುನಾವಣೆಯ ಯಾವ ರೀತಿಯಲ್ಲಿ ಚುನಾವಣೆ ನಡೆಸಬಹುದು, ಇದಕ್ಕಿರುವಂತಹ ರಾಷ್ಟ್ರೀಯ ಚುನಾವಣಾ ಆಯೋಗ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ, ಚುನಾವಣೆ ನಡೆಸಲು ಇರುವ ಚುನಾವಣಾ ವ್ಯವಸ್ಥೆಗೆ ಅಥವಾ ಚುನಾವಣಾ ಆಯೋಗಕ್ಕೆ ಇರುವಂತಹ ಅಧಿಕಾರದ ವ್ಯಾಪ್ತಿ, ಇವುಗಳನ್ನು ಸ್ಪಷ್ಟವಾಗಿ ವಿವರಿಸುವಂತಹ ಒಂದು ಭಾಗವಾಗಿದೆ. ಮುಂದಿನ ಭಾಗ 16.
ಭಾಗ 16ರಲ್ಲಿ ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿರ್ಬಂಧನೆಗಳು ಅಥವಾ ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸರ್ಟನ್ ಕ್ಲಾಸಸ್ ಅಂತ ಹೇಳ್ತಾರೆ. ಈ ಭಾಗವನ್ನು ಆರ್ಟಿಕಲ್ 330ರಿಂದ ಆರ್ಟಿಕಲ್ 342ರವರೆಗೆ ವಿವರಣೆಯನ್ನು ಒಳಗೊಂಡಿದ್ದು, ಇದು ಅನುಸೂಚಿತ ಜಾತಿಗಳು, ಬುಡಕಟ್ಟು ಜನಾಂಗದವರಿಗೆ ಸಂಬಂಧಪಟ್ಟಂತಹ ವಿಶೇಷ ಸ್ಥಾನಮಾನ ಬಗ್ಗೆ ವಿವರಣೆ ನೀಡುವ ಒಂದು ಭಾಗವಾಗಿದ್ದು, ಈ ಭಾಗಗಳ ಆಧಾರದ ಮೇಲೆಯೇ ಸಂಸತ್ತಿನಲ್ಲಿ ವಿಶೇಷ ಸ್ಥಾನಗಳನ್ನು ಸಹ ಹಾಗೂ ಅಥವಾ ಸಂಸತ್ತಿನಲ್ಲಾಗಲಿ ಅಥವಾ ವಿಧಾನಸಭೆಯಲ್ಲಾಗಲಿ ಕೆಲವು ಸ್ಪೆಷಲ್ ಕ್ಯಾಟಗರಿ ಬುಡಕಟ್ಟು ಜನಾಂಗಗಳಿಗೆ ಕೆಲವು ಸ್ಥಾನಗಳನ್ನು ಮೀಸಲನ್ನು ನಾವು ಇಟ್ಟಿದ್ದೇವೆ. ಇದರ ಆಧಾರದ ಮೇಲೆಯೇ ನಾವು ಮೀಸಲಾತಿ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಕೆಲವು ಪರ್ಟಿಕ್ಯುಲರ್ ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟೆಡ್ ಸೆಕ್ಷನ್ಸ್ ಅಥವಾ ಕ್ಲಾಸಸ್ಗಳಿಗೆ. ಸೊ ಆ ವಿವರಣೆಗಳನ್ನು ಅಧ್ಯಯನ ಮಾಡಲಿರುವ ಭಾಗ 16. ಮುಂದಿನ ಭಾಗ 17. ಭಾಗ 17ರಲ್ಲಿ ಅಧಿಕೃತ ಭಾಷೆ, ನಮ್ಮ ಭಾರತದ ಅಧಿಕೃತ ಭಾಷೆ ಯಾವುದು ಹಾಗೂ ನಾವು ನಮ್ಮ ಭಾರತದಲ್ಲಿ ಸಂವಿಧಾನವು ಒಪ್ಪಿಕೊಂಡಿರುವ ಭಾಷೆಗಳು ಯಾವುವು ಎಂಬುದರ ಬಗ್ಗೆ ತಿಳಿದುಕೊಳ್ಳಲಿರುವ ಭಾಗ 17. ಅದರಲ್ಲಿ ಆರ್ಟಿಕಲ್ 343ರಿಂದ ಆರ್ಟಿಕಲ್ 351ರವರೆಗೂ ನಾವು ಅಧ್ಯಯನ ಮಾಡಬಹುದು. ಈಗ ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ ನಾವು ಒಪ್ಪಿಕೊಂಡಿರುವಂತಹ ಒಟ್ಟು 22 ಭಾಷೆಗಳಿಗೆ ದೇಶದಲ್ಲಿ ಮಾನ್ಯತೆಯನ್ನು ನೀಡಲಾಗಿದೆ. ಇವುಗಳಲ್ಲಿ ರಾಜ್ಯ ಭಾಷೆ ಮತ್ತು ಆಯಾ ರಾಜ್ಯಗಳ ಆಡಳಿತದ ವ್ಯವಸ್ಥೆಗೆ ತಕ್ಕಂತೆ ಆಯಾ ರಾಜ್ಯಗಳು ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿವೆ. ಅವುಗಳಲ್ಲಿ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಿನಲ್ಲಿ ತಮಿಳು, ಕೇರಳದಲ್ಲಿ ಮಲಯಾಳಂ, ಆಂಧ್ರ ಮತ್ತು ತೆಲಂಗಾಣದಲ್ಲಿ ತೆಲುಗು, ಒಡಿಸ್ಸಾದಲ್ಲಿ ಒಡಿಯಾ, ಹೀಗೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯಾದಂತಹ ಭಾಷೆಗಳನ್ನು ರಾಜ್ಯ ಭಾಷೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಇಡೀ ದೇಶಕ್ಕೆ ಒಂದು ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ, ಅದು ಹಿಂದಿ. ಹೀಗೆ ಈ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡಲಿರುವ ಭಾಗ 17. ಭಾಗ 18ರಲ್ಲಿ ತುರ್ತು ನಿಬಂಧನೆಗಳು, ಎಮರ್ಜೆನ್ಸಿ ಪ್ರಾವಿಷನ್ಸ್. ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಹೇರಿದರು ಎಂಬುದರ ಬಗ್ಗೆ ಅನೇಕ ಚರ್ಚೆ ನಡೆಯುತ್ತಿದೆ. ಅದು ನಾವು ಮುಂದಿನ ವಿಡಿಯೋಗಳಲ್ಲಿ ಚರ್ಚಿಸೋಣ. ಈಗ ನಾವು ನೋಡುತ್ತಿರುವುದು ತುರ್ತು ಪರಿಸ್ಥಿತಿ ಅಥವಾ ತುರ್ತು ಸಂದರ್ಭಗಳಲ್ಲಿ ಭಾರತದ ಸಂವಿಧಾನದಲ್ಲಿರುವಂತಹ ಅವಕಾಶಗಳು ಅಥವಾ ಭಾಗ, ಆ ವಿಷಯವನ್ನು ಅರ್ಥ ನೀಡುವಂತಹ ಭಾಗ ಯಾವುದೆಂದು ನೋಡುವುದಾದರೆ ಆರ್ಟಿಕಲ್ 352ರಿಂದ ಆರ್ಟಿಕಲ್ 360ರವರೆಗೆ ನಾವು ತುರ್ತು ಸಂದರ್ಭದಲ್ಲಿ ಆ ರಾಜ್ಯಕ್ಕಾಗಲಿ ಅಥವಾ ಕೇಂದ್ರಕ್ಕಾಗಲಿ ಇರುವಂತಹ ಅಧಿಕಾರ ವ್ಯಾಪ್ತಿಯ ಬಗ್ಗೆ ನಾವು ವಿವರಣೆಗಳನ್ನು ಈ ಭಾಗದಲ್ಲಿ ನೋಡಬಹುದು. ಇಲ್ಲಿ ರಾಷ್ಟ್ರಪತಿಗಳ ಆಡಳಿತ ಹಾಗೂ ರಾಷ್ಟ್ರಪತಿಗಳು ತುರ್ತು ಸಂದರ್ಭದಲ್ಲಿ ಅವರಿಗೆ ಇರುವಂತಹ ಅಧಿಕಾರ ವ್ಯಾಪ್ತಿ ಹಾಗೂ ಸಂಸತ್ತಿಗೆ ಇರುವ ಅಧಿಕಾರ ವ್ಯಾಪ್ತಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಧಿಕಾರ ವ್ಯಾಪ್ತಿ ಎಷ್ಟಿರುತ್ತದೆ ತುರ್ತು ಸಂದರ್ಭದಲ್ಲಿ ಎಂಬುದರ ಬಗ್ಗೆ ವಿವರಿಸುವಂತಹ ಭಾಗ ಇದಾಗಿರುತ್ತದೆ. ಮುಂದಿನ ಭಾಗ 19. ಇದರಲ್ಲಿ ಇತರೆ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಇದು ಆರ್ಟಿಕಲ್ 361ರಿಂದ ಆರ್ಟಿಕಲ್ 367ರವರೆಗೆ ನಾವು ಅಧ್ಯಯನ ಮಾಡಬಹುದು. ಈ ಇತರೆ ವ್ಯವಸ್ಥೆ ಇತ್ಯಾದಿ ಭಾಗವಾಗಿದ್ದು, ನಾವು ಇದರಲ್ಲಿ ಈ ಮುಖ್ಯವಾದ ವಿಷಯಗಳನ್ನು ಹೊರತುಪಡಿಸಿ ಇನ್ನು ಹೆಚ್ಚು ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡಲು ಸಹಕಾರಿಯಾಗುತ್ತದೆ. ಮುಂದೆ ಭಾಗ 20ರಲ್ಲಿ ಆರ್ಟಿಕಲ್ 368 ನಾವು ನೋಡಬಹುದು. ಇದು ಬಹುಮುಖ್ಯವಾದ ಭಾಗ ಆಗಿರುತ್ತದೆ. ಏಕೆಂದರೆ ನಮ್ಮ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದ ನಂತರ ಅನೇಕ ಬಾರಿ, ಸುಮಾರು 100ಕ್ಕಿಂತ ಹೆಚ್ಚು ಬಾರಿ ತಿದ್ದುಪಡಿಯನ್ನು ಮಾಡಿದ್ದೇವೆ. ಆ ತಿದ್ದುಪಡಿ ಮಾಡಲು ಅಧಿಕಾರವನ್ನು ನೀಡುವಂಥ ಭಾಗ ಇದು. ಸಂವಿಧಾನದ ತಿದ್ದುಪಡಿಯನ್ನು ಮಾಡಲು ಇರುವ ಅವಕಾಶವನ್ನು ನೀಡುವ, ಅಧಿಕಾರವನ್ನು ನೀಡುವ ಭಾಗ
ಈ ಭಾಗವಾಗಿದ್ದು, ಇದರಲ್ಲಿ ನಾವು ಸಂವಿಧಾನವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂದರೆ, ತಿದ್ದುಪಡಿ ಮಾಡಬೇಕಾದರೆ ನಾವು ಗಮನಿಸಬೇಕಾದ ಅಂಶಗಳು, ಸಂವಿಧಾನದ ಮೂಲ ಉದ್ದೇಶಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬೇಕಾಗಿರುತ್ತದೆ. ಆದ್ದರಿಂದ ಆ ವಿಷಯಗಳನ್ನು ವಿವರಿಸುವಂತಹ ಭಾಗ 20 ಭಾಗ 21ರಲ್ಲಿ ತಾತ್ಕಾಲಿಕ ಪರಿವರ್ತನೆಯ ಮತ್ತು ವಿಶೇಷ ನಿಬಂಧನೆಗಳ ಬಗ್ಗೆ ತಿಳಿಸಿಕೊಡುತ್ತದೆ. ಇಲ್ಲಿ ಟೆಂಪ್ರರಿ, ಟ್ರಾನ್ಸಿಷನಲ್ ಆ್ಯಂಡ್ ಸ್ಪೆಷಲ್ ಪ್ರೊವಿಷನ್ಸ್ ಬಗ್ಗೆ ತಿಳಿಸಿಕೊಡುವ ಭಾಗ ಇದಾಗಿದ್ದು, ಈ ಭಾಗದಲ್ಲಿ ಆರ್ಟಿಕಲ್ 369ರಿಂದ ಆರ್ಟಿಕಲ್ 392ರವರೆಗೆ ವಿವರಣೆಯನ್ನು ನೀಡಲಾಗಿದ್ದು, ಇದು ಕೇಂದ್ರ ಸರ್ಕಾರಕ್ಕಿರುವ ತಾತ್ಕಾಲಿಕ ಅಥವಾ ಮಧ್ಯಕಾಲೀನ ಅಥವಾ ವಿಶೇಷ ಅಧಿಕಾರ ಅಂತಲೇ ನಾವು ಇಟ್ಕೋಬಹುದು. ಯಾಕೆಂದರೆ ಇದು ಈ ಭಾಗದಲ್ಲಿ ರಾಜ್ಯ ಸರ್ಕಾರದ ಯಾವುದೇ ರೀತಿಯಾದಂತಹ ಅಧಿಕಾರವಾಗಲಿ ಅಥವಾ ವ್ಯಾಪ್ತಿಯಾಗಲಿ ಇರುವುದಿಲ್ಲ. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದ್ದು, ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಭಾರತದ ಸಂವಿಧಾನದಲ್ಲಿ 3 ಪಟ್ಟಿಗಳನ್ನು ಮಾಡಿಕೊಂಡಿದ್ದೇವೆ. ಒಂದು ಕೇಂದ್ರ ಸರ್ಕಾರದ ಪಟ್ಟಿ, ಇನ್ನೊಂದು ರಾಜ್ಯ ಸರ್ಕಾರದ ಪಟ್ಟಿ, ಇನ್ನೊಂದು ಸಹವರ್ತಿ ಪಟ್ಟಿ. ಅಂದರೆ ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿರುವ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರವು ಅಧಿಕಾರವನ್ನು ಹೊಂದಿದ್ದು, ರಾಜ್ಯ ಸರ್ಕಾರದಲ್ಲಿರುವ ಪಟ್ಟಿಗಳ ಬಗ್ಗೆ ರಾಜ್ಯ ಸರ್ಕಾರವು ಅಧಿಕಾರ ಹೊಂದಿದ್ದು, ಸಹವರ್ತಿಯಲ್ಲಿ ಪಟ್ಟಿಯಲ್ಲಿರುವ ಅಂದರೆ ಕನ್ಕರೆಂಟ್ ಲಿಸ್ಟ್ನಲ್ಲಿರುವ ವಿಷಯಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಎರಡೂ ಅಧಿಕಾರ ಹೊಂದಿರುತ್ತೆ. ಆದರೆ ರಾಜ್ಯ ಸರ್ಕಾರದ ಅಥವಾ ರಾಜ್ಯದಲ್ಲಿರುವಂತಹ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಅಧಿಕಾರ ಚಲಾಯಿಸಲು ಇರುವ ಅವಕಾಶದ ಬಗ್ಗೆ ವಿವರಣೆಯನ್ನು ನೀಡುವ ಭಾಗ ಈ ಭಾಗವಾಗಿರುತ್ತದೆ. ಈ ಭಾಗದಲ್ಲಿ ನಾವು ರಾಜ್ಯ ಸರ್ಕಾರದ ವಿಷಯದ ಬಗ್ಗೆ ಅಥವಾ ವಿಷಯದಲ್ಲಿರುವ ಬಗ್ಗೆ ಯೋಜನೆಗಳನ್ನು ಕೇಂದ್ರ ಸರ್ಕಾರವನ್ನು ರೂಪಿಸಲು ಇರುವ ಅವಕಾಶ ಅದು ಹೇಗೆ ಆಗುತ್ತದೆ ಎಂಬುದಕ್ಕೆ ವಿವರಿಸುವ ಭಾಗ ಇದಾಗಿದ್ದು, ಉದಾಹರಣೆಗೆ ಯಾವುದಾದರೂ ಒಂದು ವಿಷಯದ ಮೇಲೆ ರಾಜ್ಯದ ವಿಷಯದ ಮೇಲೆ ಕೇಂದ್ರ ಕಾನೂನನ್ನು ಮಾಡಬೇಕಾದರೆ ಆ ರಾಜ್ಯ ಸರ್ಕಾರವು ಅಧಿಕಾರದಲ್ಲಿ ಇರಬಾರದು, ಅಲ್ಲಿ ರಾಷ್ಟ್ರಪತಿ ಆಡಳಿತ ಇರಬೇಕು. ಆಗ ಅವರು ಸಂಸತ್ತಿನಲ್ಲಿ ರಾಜ್ಯದ ಕಾನೂನಿನ ಬಗ್ಗೆ ಕಾಯ್ದೆಯನ್ನು ಮಂಡಿಸಿ ಕಾನೂನನ್ನು ಮಾಡಬಹುದು. ಎರಡನೆಯದು, ಒಂದೇ ರಾಜ್ಯದ ವಿಷಯದ ಬಗ್ಗೆ 2ಕ್ಕಿಂತ ಹೆಚ್ಚು ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಸಲ್ಲಿಸಿದಲ್ಲಿ ಆ ಸಂದರ್ಭದಲ್ಲಿ ಕಾನೂನನ್ನು ಮಾಡಬಹುದು. ಹೀಗೆ ಈ ವಿಷಯಗಳನ್ನು ವಿವರಿಸುವ ಭಾಗ 21. ಭಾಗ 22ರಲ್ಲಿ ಚಿಕ್ಕ ಶೀರ್ಷಿಕೆ ಪ್ರಾರಂಭ, ಹಿಂದಿಯಲ್ಲಿ ಅಧಿಕೃತ ಪಠ್ಯ ಮತ್ತು ರದ್ದುಗೊಳಿಸುವಿಕೆಯ ಬಗ್ಗೆ ನಮಗೆ ವಿವರಣೆ ನೀಡುತ್ತದೆ. ಈಗ ನಾವು ನೋಡಿದ್ವಿ ಪಾರ್ಟ್ 7 ಡಿಲೀಟ್ ಮಾಡಿದ್ದಾರೆ ಅಥವಾ ರಿಪೀಲ್ ಮಾಡಿದ್ದಾರೆ ಎಂದು. ಅದು ಯಾಕೆ ಮಾಡಿದ್ರು? ಪಾರ್ಟ್ ಬಿ ಎಂಬ ರಾಜ್ಯಗಳು ವ್ಯವಸ್ಥೆಯಲ್ಲಿದ್ದ ಕಾರಣಕ್ಕೆ ಆ ರಾಜ್ಯದ ವ್ಯವಸ್ಥೆಯನ್ನು ಪುನರ್ ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಅದನ್ನು ಡಿಲೀಟ್ ಮಾಡಿದ್ರು. ಹೇಗೆ ಡಿಲೀಟ್ ಮಾಡ್ತೀವಿ? ಸಂವಿಧಾನದಲ್ಲಿರುವ ವಿಷಯವನ್ನು ಅಥವಾ ಸಂವಿಧಾನದಲ್ಲಿರುವ ಅಂಶವನ್ನು ಡಿಲೀಟ್ ಮಾಡಲಿರುವ ಅವಕಾಶವನ್ನು ತಿಳಿಸಿಕೊಡುವ ಭಾಗ 22 ಆಗಿರುತ್ತದೆ. ಹಾಗೂ ಕಾನೂನನ್ನು ರೂಪಿಸಲು ಇರುವ ಅವಕಾಶದ ಬಗ್ಗೆ ವಿವರಿಸುವ ಒಂದು ಭಾಗವಾಗಿರುತ್ತದೆ 22. ಹೀಗೆ ಸಂವಿಧಾನವನ್ನು ನಾವು 22 ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದು, ಈ 22 ಭಾಗಗಳಲ್ಲಿ ಭಾರತದ ಸಂವಿಧಾನದ ಲಿಖಿತ ಮತ್ತು ವಿಸ್ತಾರವಾದ ಸಂವಿಧಾನವಾಗಿರುವುದರಿಂದ ನಮಗೆ ಯಾವ ಭಾಗದಲ್ಲಿ ಯಾವ ವಿಷಯ ಇದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ಆ ಭಾಗಕ್ಕೆ ಹೋಗಿ ನಮಗೆ ಬೇಕಾದಂಥ ವಿಷಯವನ್ನು ನಾವು ಅಧ್ಯಯನ ಮಾಡಲು ಅಥವಾ ಕಾನೂನುಗಳ ಪರಿವ್ಯಾಪ್ತಿಯನ್ನು ತಿಳಿದುಕೊಳ್ಳಲು, ಆ ಕಾನೂನುಗಳು ಯಾವ ರೀತಿಯಲ್ಲಿರುತ್ತದೆ. ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರದ ಅಧಿಕಾರದ ವ್ಯಾಪ್ತಿ ನಾವು ತಿಳ್ಕೋಬೇಕು. ಅದಕ್ಕೆ ನಾವೇನು ಮಾಡಬೇಕು? ಪಾರ್ಟ್ 5 ಹೋದರೆ ಸಾಕು. ಯೂನಿಯನ್ ಆಫ್ ಗೌರ್ಮೆಂಟ್ ಏನೇನಿದೆ ಎಲ್ಲವನ್ನು ಆರ್ಟಿಕಲ್ 52ರಿಂದ 151 ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿ ಯಾವುದು, ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ವಿಷಯಗಳು ಯಾವುವು, ಕೇಂದ್ರ ಪಟ್ಟಿ ಯಾವುದು, ಹೀಗೆ ಎಲ್ಲ ವಿಷಯವನ್ನು ನಮಗೆ ತಿಳಿಸ್ಕೊಡ್ತದೆ. ಅದೇ ರೀತಿ ನಾವು ರಾಜ್ಯದ ವಿಷಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಭಾಗ 6ರಲ್ಲಿ ನೋಡಿದ್ರೆ ರಾಜ್ಯದ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತೆ. ಹೀಗೆ ನಾವು ಅಧ್ಯಯನ ಮಾಡಲು ಸಹಾಯವಾಗಲು ಮಾಡಿಕೊಂಡಂಥ ಒಂದು ವ್ಯವಸ್ಥೆಯೇ ಈ ಭಾಗಗಳು.
ಈ ಭಾಗಗಳು 22 ಭಾರತದ ಸಂವಿಧಾನವನ್ನು 22 ಭಾಗಗಳಾಗಿ ವಿಂಗಡಿಸಿ ಆ 22 ಭಾಗಗಳಲ್ಲಿ ನಾವು ರೂಪಿಸಿಕೊಂಡಿರುವಂತಹ ಸಂವಿಧಾನದಲ್ಲಿರುವ 395 ಆರ್ಟಿಕಲ್ಗಳು ಅಡಕವಾಗಿವೆ. ಹೀಗೆ ಅಡಕವಾದಂತಹ ಕಾನೂನನ್ನು ಅಥವಾ ಸಂವಿಧಾನವನ್ನು ಮುಂದೆ ಶೆಡ್ಯೂಲ್ಗಳನ್ನಾಗಿಯೂ ಸಹ ಮಾಡಿಕೊಂಡಿದ್ದೇವೆ. ಈ ಶೆಡ್ಯೂಲ್ಗಳನ್ನು ಒಟ್ಟು ಮೂಲದಲ್ಲಿ ನಾವು 8 ಶೆಡ್ಯೂಲ್ಗಳನ್ನು ಮಾಡಿದ್ದೆವು. ಆದರೆ ನಂತರ ಬಂದಂತಹ ತಿದ್ದುಪಡಿಗಳ ಮೂಲಕ ಹಾಗೂ ಸರ್ಕಾರಗಳು ಈಗ ಪ್ರಸ್ತುತ ಒಟ್ಟು 12 ಅನುಸೂಚಿಗಳು ಅಂದರೆ ಶೆಡ್ಯೂಲ್ಗಳನ್ನು ಮಾಡಿಕೊಂಡಿಟ್ಟಿದ್ದೇವೆ. ಈ ಭಾಗಗಳು 22ರಲ್ಲಿ 395 ಆರ್ಟಿಕಲ್ಗಳನ್ನು ಅಧ್ಯಯನ ಮಾಡೋಕ್ಕಿಂತ ಈ 12 ಶೆಡ್ಯೂಲ್ಗಳಲ್ಲಿ ಚುಟುಕಾಗಿ ಅಥವಾ ಸಾರಾಂಶವನ್ನು ನಮಗೆ ನೀಡುವಂತಹ ಒಂದು ಭಾಗವಾಗಿರುತ್ತದೆ. ಈ 12 ಶೆಡ್ಯೂಲ್ಗಳು ಯಾವುದೆಂದು ನೋಡುವುದಾದರೆ, ಶೆಡ್ಯೂಲ್ 1ರಲ್ಲಿ ಮೊದಲನೆಯ ಅನುಸೂಚಿಯು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳ ಪಟ್ಟಿಯನ್ನು ಹೊಂದಿದೆ. ಅಂದರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮತ್ತು ರಾಜ್ಯಗಳ ಬಗ್ಗೆ ವಿವರಿಸುವ ಒಂದು ಶೆಡ್ಯೂಲ್ ಆಗಿರುತ್ತದೆ ಇದು. ಶೆಡ್ಯೂಲ್ 2ರಲ್ಲಿ ನಾವು ರಾಷ್ಟ್ರಪತಿಗಳು, ರಾಜ್ಯಪಾಲರು, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಮತ್ತು ಸಂಸತ್ತಿನ ಎಲ್ಲ ಉನ್ನತ ಸ್ಥಾನದಲ್ಲಿರುವವರ ಬಗ್ಗೆ ತಿಳಿದುಕೊಳ್ಳುವ, ಆ ಉನ್ನತ ಸ್ಥಾನದಲ್ಲಿರುವವರ ಅಧಿಕಾರ ವ್ಯಾಪ್ತಿ ಹಾಗೂ ಅವರ ಅಧಿಕಾರವನ್ನು ಸ್ವೀಕರಿಸಿರುವ ನಿಬಂಧನೆಗಳು, ಅವರ ವಯಸ್ಸು, ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಭಾರತೀಯ ಪ್ರಜೆಯಾಗಿರಬೇಕಾ ಅಥವಾ ಭಾರತದ ಪ್ರಜೆಗಳಿಗೆ ಈ ಅವಕಾಶ ಇದೆಯಾ ಇಲ್ಲವಾ ಎಂಬುದರ ಬಗ್ಗೆ ಶೆಡ್ಯೂಲ್ 2ರಲ್ಲಿ ನಾವು ಅಧ್ಯಯನ ಮಾಡಬಹುದು. ಶೆಡ್ಯೂಲ್ 3ರಲ್ಲಿ ನಾವು ಪ್ರಮಾಣ ಮತ್ತು ದೃಢೀಕರಣಗಳ ಬಗ್ಗೆ ಅಧ್ಯಯನ ಮಾಡಬಹುದು. ಅಂದರೆ ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಒಬ್ಬ ಮುಖ್ಯಮಂತ್ರಿಯಾಗಲಿ ಅಥವಾ ಪ್ರಧಾನಮಂತ್ರಿಯಾಗಲಿ ಅಧಿಕಾರವನ್ನು ಸ್ವೀಕರಿಸುವಾಗ ಅವರಿಗೆ ಅಧಿಕಾರ ಬೋಧನೆ ಮಾಡುವವರು ರಾಜ್ಯದಲ್ಲಿ ರಾಜ್ಯಪಾಲರು, ಕೇಂದ್ರದಲ್ಲಿ ರಾಷ್ಟ್ರಪತಿಗಳಾಗಿರುತ್ತಾರೆ. ರಾಷ್ಟ್ರಪತಿಗಳಿಗೆ ಅಧಿಕಾರ ಬೋಧನೆ ಮಾಡುವವರು, ಅಧಿಕಾರ ಪ್ರಮಾಣ ವಚನೆಯನ್ನು ನೀಡುವವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಾರೆ. ಹೀಗೆ ಯಾರಿಗೆ ಅಧಿಕಾರ ಪ್ರಮಾಣ ವಚನವನ್ನು ನೀಡುತ್ತಾರೆ ಮತ್ತು ಅಧಿಕಾರ ಪ್ರಮಾಣ ವಚನದಲ್ಲಿ ಅವರು ನೀಡುವಂತಹ ಗೌಪ್ಯತೆಯ ಪ್ರಮಾಣ ವಚನಗಳು ಏನೆಂಬುದನ್ನು ತಿಳಿಸಿಕೊಡುವುದು ಶೆಡ್ಯೂಲ್ 3 ಆಗಿರುತ್ತದೆ. ಶೆಡ್ಯೂಲ್ 4ರಲ್ಲಿ ನಾವು ರಾಜ್ಯಗಳ ಪರಿಷತ್ತಿನ ಸ್ಥಾನಗಳ ಹಂಚಿಕೆಯನ್ನು ನೋಡಬಹುದು. ಇದರಲ್ಲಿ ಈಗ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಪರಿಷತ್ತಿಗಿಲ್ಲ, ಕೆಲವು ರಾಜ್ಯಗಳಲ್ಲಿ ಮಾತ್ರ ರಾಜ್ಯ ಪರಿಷತ್ತಿವೆ. ಅವುಗಳ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಇದು ಸಹಾಯ ಮಾಡುತ್ತದೆ. ಶೆಡ್ಯೂಲ್ 5ರಲ್ಲಿ SC ಮತ್ತು STಗಳ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದ್ದು, ಆ ಶೆಡ್ಯೂಲ್ನ ಮೂಲಕವೇ ಅನೇಕ ರೀತಿಯಾದಂತಹ ಕಾನೂನುಗಳನ್ನು ನಾವು ಆ ಪಂಗಡಗಳಿಗೆ ಅಥವಾ ಪರ್ಟಿಕ್ಯುಲರ್ ಕ್ಲಾಸಲ್ಲಿರುವವರಿಗೆ ನಾವು ಮಾಡಿದ್ದೇವೆ. ಮುಂದಿನ ಭಾಗ 6, ಶೆಡ್ಯೂಲ್ 6ರಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತವನ್ನು ಒಳಗೊಂಡಿದೆ. ಈ ಶೆಡ್ಯೂಲ್ನಲ್ಲಿ ಬುಡಕಟ್ಟು ಪ್ರದೇಶದ ಆಡಳಿತ ಅಂತ ಹೇಳಿದ್ರೆ, ಇನ್ನೂ ನಮ್ಮ ಉತ್ತರ ಭಾರತದಲ್ಲಿ ಅನೇಕ ರೀತಿಯಾದಂಥ ಬುಡಕಟ್ಟು ಪ್ರದೇಶಗಳು ತಮ್ಮ ಸ್ವಂತ ಸರ್ಕಾರಗಳನ್ನು ರಚಿಸಿಕೊಂಡು ನಡೆಸುತ್ತಿರ್ತಾರೆ. ಇದಕ್ಕೆ ರಾಜ್ಯಪಾಲರು ಮುಖ್ಯಸ್ಥರಾಗಿದ್ದು, ಅವರು ಮೇಲ್ವಿಚಾರಣೆಯಲ್ಲಿ ಅನೇಕರ ಸಣ್ಣ ಪುಟ್ಟ ಬುಡಕಟ್ಟು ಜನಾಂಗಗಳು ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಿರುತ್ತಾರೆ. ಅಲ್ಲಿ ಈ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಎಂಬ ಯಾವುದೇ ಪರಿಕಲ್ಪನೆ ಇಲ್ಲದೆ ಆ ಪ್ರದೇಶಕ್ಕೆ ಸೀಮಿತವಾದಂತಹ ಜನಸಂಖ್ಯೆಗೆ ಅನುಗುಣವಾಗಿ ಆ ಪ್ರದೇಶದ ಸಾಂಸ್ಕೃತಿಕ ಹಾಗೂ ಆ ಪ್ರದೇಶದ ಕಲ್ಚರ್ಗೆ ತಕ್ಕಂತೆ ಅಲ್ಲಿ ಆಡಳಿತ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಅದರ ಬಗ್ಗೆ ಈ ಶೆಡ್ಯೂಲ್ 6ರಲ್ಲಿ ನಾವು ಅಧ್ಯಯನ ಮಾಡಬಹುದು. ಶೆಡ್ಯೂಲ್ 7ರಲ್ಲಿ ಒಕ್ಕೂಟ ಮತ್ತು ರಾಜ್ಯಗಳ ಪಟ್ಟಿಯ ಬಗ್ಗೆ ತಿಳಿಸಿಕೊಡುತ್ತದೆ. ಅಂದರೆ ಈಗ ತಾನೇ ಹೇಳಿದೆ, ನಾವು 3 ಪಟ್ಟಿ ಮಾಡಿಕೊಂಡಿದ್ದೇವೆ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಪಟ್ಟಿ, 2 ರಾಜ್ಯ ಸರ್ಕಾರದ ಪಟ್ಟಿ, 3 ಸಹವರ್ತಿ ಪಟ್ಟಿ ಸೆಂಟ್ರಲ್ ಗೌರ್ಮೆಂಟ್ ಪಟ್ಟಿ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಪಟ್ಟಿ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಹೀಗೆ ನಾವು ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಹಾಗೂ ಕನ್ಕರೆಂಟ್ ಲಿಸ್ಟ್ ಈ 3 ಲಿಸ್ಟ್ಗಳನ್ನು ಮಾಡಿಕೊಂಡಿದ್ದೇವೆ. ಆ ಲಿಸ್ಟ್ಗಳ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡುವಂತಹ ಭಾಗ ಶೆಡ್ಯೂಲ್ 7. ಶೆಡ್ಯೂಲ್ 8ರಲ್ಲಿ ನಾವು ದೇಶದ ಮಾನ್ಯತೆ ಪಡೆದ ಭಾಷೆಗಳ ಬಗ್ಗೆ, ಅದರಲ್ಲೂ ಸಹ ನಾನು ಈಗಾಗಲೇ ನಿಮಗೆ ವಿವರಿಸಿದ್ದೇನೆ. ಭಾಗಗಳಲ್ಲಿ ವಿವರಿಸುವಾಗಾದರೆ ಆದರೆ ನಾವು ಚುಟುಕಾಗಿ ಅಧ್ಯಯನ ಮಾಡಲು ನಮಗೆ ಇಲ್ಲಿ ಈ ಭಾಗದಲ್ಲಿ ನಾವು ನೋಡಬಹುದು. ಅಂದರೆ ಈಗ
ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ್ದಾರೆ. ಹಾಗೆ ತಮಿಳುನಾಡಿನ ತಮಿಳು ಭಾಷೆಗೂ ಸಹ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ್ದಾರೆ. ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಘೋಷಿಸಿದ್ದಾರೆ. ಹೀಗೆ ಭಾಷೆಗೆ ಯಾವ ರೀತಿಯಲ್ಲಿ ನಾವು ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಎಂಬುದನ್ನು ಅಧ್ಯಯನ ಮಾಡಲು ಇರುವಂತಹ ಭಾಗ ಶೆಡ್ಯೂಲ್ 8. ಮುಂದೆ ಶೆಡ್ಯೂಲ್ 9ರಲ್ಲಿ ನಾವು ಕಾಯ್ದೆ ಮತ್ತು ನಿಬಂಧನೆಗಳ ಒಪ್ಪಂದನವನ್ನು ನಿಯಂತ್ರಿಸುತ್ತದೆ. ದೇಶದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಕಾಯ್ದೆಗಳ ಬಗ್ಗೆ ನಾವು ಅಧ್ಯಯನ ಮಾಡಲು ಅಥವಾ ಒಂದು ದೇಶ ಇನ್ನೊಂದು ದೇಶದೊಂದಿಗೆ ದ್ವಿಪಕ್ಷೀಯ ಒಪ್ಪಂದವನ್ನು ಯಾವ ರೀತಿ ಮಾಡಿಕೊಳ್ಳುತ್ತೇವೆ ಇವೆಲ್ಲದರ ಬಗ್ಗೆ ಶೆಡ್ಯೂಲ್ 9ರಲ್ಲಿ ನಾವು ನೋಡಬಹುದು. ಶೆಡ್ಯೂಲ್ 10ರಲ್ಲಿ ಯಾವುದೇ ಸಮಸ್ಯೆ ಸಂದರ್ಭದಲ್ಲಿ ಒಬ್ಬ ಸದಸ್ಯನನ್ನು ಅನರ್ಹಗೊಳಿಸುವ ಅಥವಾ ಸಂಸತ್ ಸದಸ್ಯನಾಗಿರಲಿ ಅಥವಾ ವಿಧಾನಸಭೆಯ MLA ಆಗಿರಲಿ ಅವರನ್ನು ಅನರ್ಹಗೊಳಿಸಲು ಇರುವ ಒಂದು ಭಾಗ ಇದು ಅವುಗಳ ಬಗ್ಗೆ ವಿವರಿಸುತ್ತದೆ. ಭಾಗ 11ರಲ್ಲಿ ಅನುಸೂಚಿಯ ಪಂಚಾಯಿತಿಗಳ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವಿವರಿಸುವ ಒಂದು ಭಾಗವಾಗಿದೆ. ಪಂಚಾಯತ್ ವ್ಯವಸ್ಥೆ ಬಗ್ಗೆ ವಿವರಿಸುವ ಭಾಗ 11ರಲ್ಲಿ ನಾವು ಕಾಣಬಹುದು. ಭಾಗ 12ರಲ್ಲಿ ಪುರಸಭೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ವಿವರಿಸುವ ಒಂದು ಭಾಗವಾಗಿರುತ್ತದೆ. ಹೀಗೆ ಸಂವಿಧಾನವನ್ನು ನಾವು ಅಧ್ಯಯನ ಮಾಡಲು ಅನುಕೂಲವಾಗಲು 22 ಭಾಗಗಳನ್ನಾಗಿಯೂ ಹಾಗೂ 12 ಪರಿಚ್ಛೇದಗಳನ್ನಾಗಿಯೂ ಶೆಡ್ಯೂಲ್ಗಳನ್ನಾಗಿ ನಾವು ಭಾರತದ ಸಂವಿಧಾನವನ್ನು ವಿಂಗಡಿಸಿಕೊಂಡಿದ್ದೇವೆ. ಈ ಬಹುಮುಖ್ಯವಾಗಿ ಭಾರತದ ಸಂವಿಧಾನವನ್ನು 395 ಆರ್ಟಿಕಲ್ ಅಥವಾ ವಿಧಿಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು, ಅಧ್ಯಯನ ಮಾಡಬಹುದು. ಇವಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವುದು ಭಾರತದ ಸಂವಿಧಾನದಲ್ಲಿರುವ ಒಟ್ಟು ವಿಧಿಗಳು ಎಷ್ಟು ಹಾಗೂ ಭಾರತದ ಸಂವಿಧಾನದಲ್ಲಿರುವ ಭಾಗಗಳು ಎಷ್ಟು ಹಾಗೂ ಭಾರತದ ಸಂವಿಧಾನದಲ್ಲಿರುವ ಪರಿಚ್ಛೇದಗಳು ಎಷ್ಟು. ಪರಿಚ್ಛೇದಗಳು ಮೂಲ 8 ಆದರೆ ಪ್ರಸ್ತುತ 12. ಭಾಗಗಳು ಮೂಲವು 22, ಈಗಲೂ 22, ಆದರೆ ಒಂದು ಭಾಗವನ್ನು ರದ್ದುಪಡಿಸಲಾಗಿದೆ, ಅದು ಭಾಗ 7. ಇವಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಧನ್ಯವಾದಗಳು.